ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ದಿನ ದೇಶದಲ್ಲಿ ಒಂದು ಚರ್ಚೆ ಶುರುವಾಯಿತು. ಇಂಡಿಯಾ ಮೈತ್ರಿಕೂಟದ ನಾಯಕರು ನಿತೀಶ್ ಕುಮಾರ್ ಅವರನ್ನ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಆಗ್ತಾರೆ. ಅವರಿಬ್ಬರ ಬೆಂಬಲವನ್ನು ಪಡ್ಕೊಂಡು ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ರಚನೆ ಆಗುತ್ತೆ. ಅದೇ ರೀತಿ ಆಗಲಿ ಅಂತೇಳಿ ಇಂಡಿಯಾ ಮೈತ್ರಿಕೂಟವನ್ನು ಇಷ್ಟಪಡುವಂತಹ ಜನ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಆದರೆ ಬಹುಪಾಲು ಜನ ಬೇಡ ನರೇಂದ್ರ ಮೋದಿಯವ್ರ ಸರ್ಕಾರವೇ ಬರಲಿ, ನರೇಂದ್ರ ಮೋದಿಯವ್ರ ಸರ್ಕಾರನೇ ಬಂದರೆ ಭಾಳ ಒಳ್ಳೆಯದು. ಯಾಕಂದರೆ 10 ವರ್ಷಗಳಿಂದ ಅವ್ರದ್ದು ಏಕ ಪಕ್ಷದ ಸರ್ಕಾರವಿತ್ತು, ಈಗ ಕಿಚಡಿ ಸರ್ಕಾರ ಇರುತ್ತೆ, ಅವರೇ ಪ್ರಧಾನಿ ಆಗಲಿ, ಹೆಂಗೂ ಪ್ರತಿಪಕ್ಷದ ನಾಯಕನನ್ನು ಆಯ್ಕೆ ಮಾಡ್ಬೋದು. ಸರಿ, ರಾಹುಲ್ ಗಾಂಧಿಯವರು ಪ್ರತಿಪಕ್ಷದ ನಾಯಕರಾಗಲಿ. 10 ವರ್ಷದಿಂದ ನರೇಂದ್ರ ಮೋದಿಯವ್ರಿಗೆ ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ರಾಹುಲ್ ಗಾಂಧಿಯವರು ಸದನದ ಒಳಗಡೆ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಲಿ, ಈ ಮೂಲಕ ಮೋದಿ ಸರ್ಕಾರದ ತಪ್ಪುಗಳನ್ನು ಜನತೆಗೆ ತಿಳಿಸ್ಲಿ ಅನ್ನೋ ಮಾತನ್ನು ಹಲವು ಜನ ಹೇಳಿದರು. ಅದೇ ರೀತಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವೇ ಅಸ್ತಿತ್ವಕ್ಕೆ ಬರುತ್ತೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸರ್ಕಾರ ರಚನೆ ಮಾಡುವ ಕಸರತ್ತಿಗೆ ಕೈ ಹಾಕೋದಿಲ್ಲ. 10 ವರ್ಷಗಳ ನಂತರ ಪ್ರತಿಪಕ್ಷದ ನಾಯಕನ ಸ್ಥಾನ ಸಿಗ್ತಾ ಇದೆ. ನಾವು ಈಗಲೇ ಸರ್ಕಾರ ರಚನೆ ಮಾಡೋದಕ್ಕೆ ಸರ್ಕಸ್ ಶುರು ಮಾಡಿದ್ರೆ ದೇಶದ ಜನರ ಮುಂದೆ ಸಣ್ಣವರಾಗ್ತೀವಿ, ಬೇಡವೇ ಬೇಡ, ಪ್ರತಿಪಕ್ಷದ ಸ್ಥಾನದಲ್ಲೇ ಕೂರೋಣ ಅನ್ನೋ ತೀರ್ಮಾನ ಮಾಡಿ ಈಗ ರಾಹುಲ್ ಗಾಂಧಿಯವರು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗ್ತಿದ್ದಾಗೇ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೋದಿ ಸರ್ಕಾರದಲ್ಲಿ ಪ್ರಮುಖವಾಗಿ ಕೇಳಿಬಂದಂತಹ ನೀಟ್ ಹಗರಣದ ಬಗ್ಗೆ ಮಾತನಾಡ್ತಾರೆ. ಅದು ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ರಾಹುಲ್ ಗಾಂಧಿಯವರು ಮಾತನಾಡಿದಂಥ ರೀತಿ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಮತ್ತು ನರೇಂದ್ರ ಮೋದಿಯವರು ನಾನು ದೇವರ ಸಮಾನ ಅಂತ ಹೇಳ್ತಿದ್ರಲ್ಲ, ಆ ವಿಚಾರವನ್ನು ಅವರು ಪ್ರೆಸೆಂಟ್ ಮಾಡಿದ ರೀತಿ ಇರ್ಬೋದು, ಅಥವಾ ಅಯೋಧ್ಯೆಯಲ್ಲಿ ಯಾಕೆ BJP ಸೋಲ್ತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದಂಥ ಮಾತುಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೀಗಾಗಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅರ್ಹ ವ್ಯಕ್ತಿ ಅಂತ ಈಗ ದೇಶದ ಜನ ಮಾತಾಡ್ಕೊತಾ ಇದ್ದಾರೆ. ಮತ್ತು ಬಹುಪಾಲು ಮಾಧ್ಯಮಗಳು ಕಳೆದ 10 ವರ್ಷಗಳಿಂದ ವಿಪಕ್ಷಗಳ ಪ್ರಶ್ನೆಗಳನ್ನು ತೋರಿಸದೇ ಇರೋವಂಥವರು ರಾಹುಲ್ ಗಾಂಧಿಯವರು ಮಾತನಾಡಿರುವ ರೀತಿಯನ್ನು ಹೊಗಳಿ ತೋರಿಸ್ತಾ ಇದ್ದಾರೆ, ಪ್ರಸಾರ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಸದನದೊಳಗಡೆ ಮಾತನಾಡಿದ ವಿಡಿಯೋಗಳನ್ನು ಪ್ರಸಾರ ಮಾಡಿ ತೋರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಇಷ್ಟು ದಿನ ಮೋದಿಯವ್ರ ಪರವಾಗಿ ಮಾತನಾಡ್ತಿದ್ದಂಥ ಮಾಧ್ಯಮಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹೀಗಾಗಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಈಗಾಗಲೇ ರ್ಯಾಂಕ್ ಪಡೆದಿದ್ದಾರೆ ಅನ್ನೋ ಮಾತುಗಳು ಶುರುವಾಗಿರೋದು. ಇದರ ನಡುವೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗಷ್ಟೇ ದೇಶದಲ್ಲಿ ನಡೆದಂತಹ ದುರ್ಘಟನೆ ಹತ್ರಾಸ್ ಕಾಲು ತುಳಿತದಲ್ಲಿ ಹಲವು ಜನ ಸಾವನ್ನಪ್ಪುತ್ತಾರೆ. ಆ ಸ್ಥಳಕ್ಕೆ ಹೋಗ್ತಾರೆ, ಸಂತ್ರಸ್ತರಿಗೆ ಧೈರ್ಯವನ್ನು ತುಂಬುತ್ತಾರೆ, ಸಾಂತ್ವನವನ್ನು ಹೇಳ್ತಾರೆ. ಮತ್ತು ನಿಮ್ಮ ಜೊತೆ ನಾವಿದ್ದೀವಿ, ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ಅದನ್ನು ನಾವು ಕೊಡಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಧೈರ್ಯ ತುಂಬಿ ಬರ್ತಾರೆ. ಅವ್ರ ಜೊತೆ ಎಷ್ಟೋ ಹೊತ್ತು ಚರ್ಚೆ ಮಾಡ್ತಾರೆ. ಇದೆಲ್ಲವೂ ಕೂಡ ದೇಶದ ಜನರಿಗೆ ಬಹಳನೇ ಇಷ್ಟವಾಗ್ತಾ ಇದೆ. ಯಾವುದಪ್ಪ ಒಬ್ಬ ದೇಶ ಕಾಯುವಂಥ ನಾಯಕ ಈ ರೀತಿ ಸಾಮಾನ್ಯ ಜನಗಳ ಹತ್ರ ಬಂದು ಧೈರ್ಯ ತುಂಬಬೇಕು, ಬಡವರ ಹತ್ತಿರ ಬರಬೇಕು, ಬಡವರ ಮನೆಗೆ ಬಂದು ಧೈರ್ಯ ತುಂಬಿದಾಗ ಆ ಜನಗಳಿಗೂ ಧೈರ್ಯ ಬರುತ್ತೆ, ಒಂದು ನಂಬಿಕೆ ಇರುತ್ತೆ, ನಾವು ಹೇಗೋ ಬದುಕ್ತೀವಿ ಅನ್ನೋ ನಂಬಿಕೆ ಬರುತ್ತೆ. ಅಂತಹ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ನೀಟ್ ಎಕ್ಸಾಮ್ನಲ್ಲಿ ಅನ್ಯಾಯಕ್ಕೊಳಗಾಗಿರುವ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ರಾಹುಲ್ ಗಾಂಧಿಯವರು ಭೇಟಿ ಮಾಡ್ತಾರೆ. ಅವ್ರಿಗೂ ಧೈರ್ಯ ಹೇಳ್ತಾರೆ, ಅನ್ಯಾಯನ ಸರಿಪಡಿಸ್ತೀವಿ, ನಾವಿದ್ದೀವಿ, ಸುಮ್ಮನಿರಿ ಅನ್ನೋ ಒಂದು ಧೈರ್ಯವನ್ನು ಕೊಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ನನ್ನ ಸಮರ ಮುಂದುವರಿಯುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಅದಾದ ನಂತರ ಈಗ ಮಣಿಪುರಕ್ಕೂ ಕೂಡ ರಾಹುಲ್ ಗಾಂಧಿಯವರು ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಅನ್ಯಾಯಕ್ಕೊಳಗಾದ ಜನರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಎಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ ವಿಪಕ್ಷ ನಾಯಕರಾದ ಮೇಲೆ ಅನ್ನೋದನ್ನು ತೋರಿಸ್ತಾ ಇದೆ. ಈಗ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿಯವ್ರ ನಡುವೆ ದೇಶದ ಜನ ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಹತ್ರ ಸಂತ್ರಸ್ತರ ಮನೆಗೆ ಹೋಗ್ತಾರೆ, ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ. ನೀಟ್ ಎಕ್ಸಾಮ್ನಲ್ಲಿ ಅನ್ಯಾಯಕ್ಕೊಳಗಾಗಿರುವ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರಿಗೂ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, ಹತ್ರಾಸ್ನಲ್ಲಿ ಅಂತಹ ದೊಡ್ಡ ಅನಾಹುತ ನಡೆದಿದ್ದರೂ ಒಂದು ದಿನ ಭೇಟಿ ಕೊಟ್ಟಿಲ್ಲ, ಜನರಿಗೆ ಸಾಂತ್ವನವನ್ನು ಹೇಳ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ರಾಹುಲ್ ಗಾಂಧಿಯವರೇ ಬೆಟರ್ ಅಲ್ವಾ? ನರೇಂದ್ರ ಮೋದಿಯವರು ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ಫೋಟೋ ಹೊಡ್ಸ್ಕೊತಾ ಇದ್ದಾರೆ, ಆಯಿತು ಹೊಡ್ಸ್ಕೊಳ್ಳಿ, ಆದರೆ ಹತ್ರಾಸ್ನಲ್ಲಿ ಬಡವರಿಗೆ ಹೋಗಿ ಸಾಂತ್ವನ ಹೇಳ್ಬೋದಿತ್ತಲ್ಲ. ಅವರ ಸರ್ಕಾರನೇ ಇರೋದು ಉತ್ತರ ಪ್ರದೇಶದಲ್ಲಿ, ಸೆಕ್ಯೂರಿಟಿನಲ್ಲಿ ಬಂದು ಜನಗಳಿಗೆ ಒಂದು ಮಾತು ಧೈರ್ಯ ತುಂಬೋದಾಗಿತ್ತಲ್ಲ, ಆ ಕೆಲಸವನ್ನು ಇವರು ಮಾಡಲಿಲ್ವಲ್ಲ. ರಾಹುಲ್ ಗಾಂಧಿಯವರೇ ಎಷ್ಟೋ ಬೆಟರ್ ಅಲ್ವಾ ಅಂತೇಳಿ ಜನ ಕೂಡ ಮಾತನಾಡುವಂಥ ಸ್ಥಿತಿ ಬಂದಿದೆ. ರಾಹುಲ್ ಗಾಂಧಿಯವರು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕದೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ಕೊಳ್ಳೋ ಮೂಲಕ ನರೇಂದ್ರ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡಿ ಈಗ ನರೇಂದ್ರ ಮೋದಿ ಸರ್ಕಾರ ಜನಗಳ ಹತ್ರ ಬರ್ತಾ ಇಲ್ಲ, ಬಡವರ ಪರವಾಗಿ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ತೋರಿಸ್ಕೋತಾ ಇರೋದು ನಿಜಕ್ಕೂ ಇದು ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮತ್ತು ನರೇಂದ್ರ ಮೋದಿಯವರಿಗೆ ಈ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋ ಮಾತೇ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರೋದು.